ಈ 570 ವರ್ಷಗಳ ಅವಧಿನಲ್ಲಿ ಸಿಂಧ್ ಆಗಬಹುದು, ಗಾಂಧಾರ ಆಗಬಹುದು, ಈ ಥರ ಅನೇಕ ಅಂದರೆ ಇವತ್ತಿನ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ನಮ್ಮ ದುರದೃಷ್ಟ ನೋಡಿ. ನಮ್ಮ ದೇಶದ ಪ್ರಾಂತ್ಯಗಳ ವಿವರ ಹೇಳಬೇಕಾದರೂ ಕೂಡ ಇವತ್ತಿನ ಇಸ್ಲಾಮಿಗೆ ತುತ್ತಾಗಿರತಕ್ಕಂತಹ ಪ್ರಾಂತ್ಯಗಳ ಹೆಸರು ಹೇಳುವಂತಹ ಒಂದು ದುಸ್ಥಿತಿ ಇದೆ. ಮೊಹಮ್ಮದ್ ಘೋರಿಗೆ ಈ ವಂಚನೆ ಮಾಡೋದು ಕೂಡ ಒಂದು ಸ್ಟ್ರ್ಯಾಟಜಿ. ಹಿಂದೂ ರಾಜರಲ್ಲಿ ಒಗ್ಗಟ್ಟಿರಲಿಲ್ಲ. ಈ ಕಾರಣಕ್ಕೇ ಭಾರತ ಅನೇಕ ಯುದ್ಧಗಳನ್ನು ಸೋಲ್ತು ಹಾಗೆ ಅಂತ. ಮುಲ್ತಾನ್ ಮೊದಲ ಹೆಸರು ಮೂಲಸ್ಥಾನ. ಅಲ್ಲಿ ಸೂರ್ಯ ದೇವಾಲಯ ಇತ್ತು. ಅಲ್ಲಿ ಇಲ್ಲಿನ ಭಾರತೀಯ ಯೋಧರು ಕಾಯ್ತಾ ಇದ್ರು ಅದನ್ನು. ಆಗ ಸೈನಿಕರನ್ನು ಕತ್ತರಿಸಿ ಹಾಕಿದ್ರು, ರಾಜರನ್ನು ಸೋಲಿಸಿದ್ರು, ಮತ್ತೆ ಆ ಮೂಲಸ್ಥಾನದ ಆ ಸೂರ್ಯ ದೇವಾಲಯವನ್ನು ಕೂಡ ನಾಶ ಮಾಡಿದ್ರು. ಅಂದರೆ ಅವರು ಬಂದಿದ್ದು ವಿಗ್ರಹ ಭಂಜನೆಗೆ ಮತ್ತು ಇಲ್ಲಿನ ಎಲ್ಲವನ್ನೂ ಕೂಡ ನಾಶ ಮಾಡೋದಕ್ಕೆ. ನಮಸ್ಕಾರ. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಪ್ರಣಾಮಗಳು. ಇದು ನನ್ನ ವಿಡಿಯೋ ಕಾಲಮ್. ನಾನು ಮಂಜುನಾಥ್ ಅಜ್ಜಂಪುರ, ಚಿಂತಕ, ಸಂಪಾದಕ, ಲೇಖಕ. ಭಾರತದ ಇತಿಹಾಸದ ಕೆಲವು ವಿವರಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕಾಗುತ್ತೆ. ಇದು ಹಿಂದೂ ವೀರಗಾಥೆಯ ಕೆಲವು ವಿವರಗಳು. ಶಾಲಾ ಕಾಲೇಜುಗಳ ನಮ್ಮ ಇತಿಹಾಸದ ಪುಸ್ತಕಗಳನ್ನು ನಾವು ಓದಿದಾಗ ಏನನ್ಸುತ್ತೆ, ಇದು ಒಂದು ಸೋತ ದೇಶ, ಇದು ಒಂದು ಪರಾಜಿತ ದೇಶ ಹಾಗೆ ಅಂತ. ಯಾರೇ ಆಗಲಿ ಭಾರತಕ್ಕೆ ಬಂದು ಇಲ್ಲಿ ಲೂಟಿ ಮಾಡಬಹುದು, ಯುದ್ಧಗಳನ್ನು ಗೆಲ್ಲಬಹುದು, ಇಲ್ಲಿ ಆಳಬಹುದು ಹಾಗೆ ಅಂತ ಈ ರೀತಿ ಲಘುವಾಗಿ ಪರಿಗಣಿಸುವಂಥ ಇತಿಹಾಸವನ್ನು, ಸುಳ್ಳು ಇತಿಹಾಸವನ್ನು ನಾವು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಓದ್ತೀವಿ. ಅದು ನಮ್ಮ ಮನಸ್ಸಲ್ಲಿ ಕೂತುಬಿಟ್ಟಿದೆ. ಆದರೆ ನಿಜವಾದ ಇತಿಹಾಸ ಏನು, ಇದರ ಒಂದು ಸತ್ಯ ದರ್ಶನ ನಮಗೆ ಆಗಬೇಕಾಗಿದೆ. ನಿಜವಾದ ಇತಿಹಾಸ ದಾಖಲೆಗಳ, ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ನಮಗೆ ಅರ್ಥ ಆಗಬೇಕಾಗಿದೆ, ತಿಳಿಬೇಕಾಗಿದೆ. ಈ ಥರ ಸಾಕ್ಷ್ಯಾಧಾರಗಳು ಏನು ಹೇಳುತ್ತೆ ಅದನ್ನು ಕೂಡ ನಾವು ಗಮನಿಸೋಣ. ನಾವು ಇತಿಹಾಸದಲ್ಲಿ ಏನು ಓದ್ತೀವಿ, ಅಲೆಕ್ಸಾಂಡರ್ ಬಂದ ಗೆದ್ದ, ಇನ್ಯಾರೋ ಬಂದರು ಗೆದ್ದರು, ಇಸ್ಲಾಮಿ ದಾಳಿಕೋರರು ಬಂದರು ಅವರು ಆಳಿದ್ರು, ಬ್ರಿಟಿಷರು ಆಳಿದ್ರು, ಪೋರ್ಚುಗೀಸರು ಆಳಿದ್ರು, ಫ್ರೆಂಚರು ಆಳಿದ್ರು, ಹೀಗೇ ಬರ್ತಾ ಹೋಗುತ್ತೆ. ಹಾಗಾದರೆ ಭಾರತದ ಜನ ಏನು ಮಾಡಿದ್ರು? ಸರಿಯಾಗಿ ಅವರು ಈ ಸಮರವನ್ನು ಎದುರಿಸಲಿಲ್ವಾ, ಅಥವಾ ಎಲ್ಲೂ ಯಾವತ್ತೂ ಗೆಲ್ಲಲೇ ಇಲ್ವಾ? ಈ ರೀತಿ ಅನೇಕ ಪ್ರಶ್ನೆಗಳು ಮೂಡುತ್ತೆ. ಅದಕ್ಕೆ ದಾಖಲೆಗಳು ಏನು ಹೇಳುತ್ತೆ ಅನ್ನೋದೇ ಹಿಂದೂ ವೀರಗಾಥೆ. ಅದು ಒಂದನ್ನು ನಾವು ಗಮನಿಸಬಹುದು. ಏನದು? ಸುಮಾರು 570 ವರ್ಷಗಳ ಕಾಲ ಏನೊಂದು ಸಾಂಸ್ಕೃತಿಕ ಭಾರತ ಏನಿತ್ತು, ಅವಿಭಜಿತ ಭಾರತ ಏನಿತ್ತು, ಇದಕ್ಕೆ ನಮಗೆಲ್ಲ ಗೊತ್ತೇ ಇದೆ. ಮೀರ್ ಕಾಸಿಂ ಬಂದ, ಯಾವ ರೀತಿ ಅವನು ಇವತ್ತಿನ ಅಫ್ಘಾನಿಸ್ತಾನ ಅಥವಾ ಕಾಂಧಾರ ಪ್ರದೇಶದಲ್ಲಿ ಯಾವ ರೀತಿ ದಾಳಿ ಮಾಡ್ದ, ಯಾವ ರೀತಿ ಮೋಸದಿಂದ ಭಾರತದ ರಾಜರನ್ನು ಗೆದ್ದ, ಇತ್ಯಾದಿ ಅನೇಕ ವಿವರಗಳನ್ನು ನಾವು ಕೇಳಿರ್ತೀವಿ. ಆದರೆ ಅಲ್ಲಿವರೆಗೆ ಇಸ್ಲಾಮಿನ ಒಂದು ಆಕ್ರಮಣಕಾರಿಗಳು ಬರೋದಕ್ಕೆ ಕೆಲವೇ ವರ್ಷಗಳು ಸಾಕಾಗಿರುತ್ತೆ. ಅಂದರೆ ಅರೇಬಿಯಾದಿಂದ ಆ ಮೀರ್ ಕಾಸಿಂ ಏನು ಗಾಂಧಾರ, ಕಾಬೂಲ್, ಜೈಬುಲ್ ಈ ಥರ ಅನೇಕ ಪ್ರಾಂತ್ಯಗಳಿಗೆ ಬರ್ತಾನೆ, ಆ ಬರೋ ಅವಧಿ ಬಹಳ ಕಡಿಮೆ. ಅನೇಕ ದೇಶಗಳನ್ನು ಗೆದ್ದುಬಿಟ್ರು. ಪರ್ಷಿಯಾ, ಇವತ್ತು ಪರ್ಷಿಯಾ ಅಂತ ಹೇಳಿದ್ರೆ ನಮಗೆ ಇಸ್ಲಾಂ ಮಾತ್ರ ನೆನಪಾಗುತ್ತೆ. ಆದರೆ ಇಸ್ಲಾಂ ಪೂರ್ವದ ಪರ್ಷಿಯಾ ಭಾರತದ ಜೊತೆಯಲ್ಲಿ ಅದ್ಭುತವಾದ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದನ್ನು ನಾವು ಗಮನಿಸ್ಬೋದು. ಒಂದು ಸರಿ ಈ ಸಾಂಸ್ಕೃತಿಕ ಭಾರತದ, ಅವಿಭಜಿತ ಭಾರತದ ಒಂದು ಇದಕ್ಕೆ ಪ್ರವೇಶ ಮಾಡಿದ ಮೇಲೆ ಅಲ್ಲಿಂದ ದೆಹಲಿಗೆ ಬರೋದಕ್ಕೆ 570 ವರ್ಷಗಳಾಯಿತು. ಬಹಳ ದೊಡ್ಡ ಅವಧಿ. ಮೊಘಲರು ಹಾಗಾಳಿದ್ರು ಹೀಗಾಳಿದ್ರು ಅಂತ ಹೇಳ್ತಾರೆ. ಅವರೇನು 570 ವರ್ಷಗಳ ಕಾಲ ಆಳಲಿಲ್ಲ. ಅಂದರೆ 570 ವರ್ಷಗಳ ಅವಧಿ ಎಷ್ಟು ದೀರ್ಘವಾದ ಒಂದು ಗೊತ್ತಾಗುತ್ತೆ. ಈ 570 ವರ್ಷಗಳ ಅವಧಿನಲ್ಲಿ ಸಿಂಧ್ ಆಗಬಹುದು, ಮತ್ತು ಗಾಂಧಾರ ಆಗಬಹುದು, ಈ ಥರ ಅನೇಕ, ಅಂದರೆ ಇವತ್ತಿನ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ನಮ್ಮ ದುರದೃಷ್ಟ ನೋಡಿ. ನಮ್ಮ ದೇಶದ ಪ್ರಾಂತ್ಯಗಳ ವಿವರ ಹೇಳಬೇಕಾದರೂ ಕೂಡ ಇವತ್ತಿನ ಇಸ್ಲಾಮಿಗೆ ತುತ್ತಾಗಿರತಕ್ಕಂತಹ ಪ್ರಾಂತ್ಯಗಳ ಹೆಸರು ಹೇಳುವಂತಹ ಒಂದು ದುಸ್ಥಿತಿ ಇದೆ. ಅಲ್ಲಿನ ರಾಜರು ಬಹಳ ಒಳ್ಳೆಯ ಒಂದು ಪ್ರತ್ಯಾಘಾತವನ್ನು ಕೊಟ್ಟರು.
ಯುದ್ಧಗಳಲ್ಲಿ ಬಹಳ ಒಳ್ಳೆಯ ಏಟುಗಳನ್ನು ಕೊಟ್ಟರು. ನಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ಪೃಥ್ವಿರಾಜ ಬಹಳ ದೊಡ್ಡ ವೀರ ಹಾಗೆ ಅಂತ. ಅವನು ಒಂದೆರಡು ಬಾರಿ ಘೋರಿಯನ್ನು ಅವನು ಸೋಲಿಸಿ ಕೂಡ ಕಳಿಸಿದ್ದ ಅಂತ. ಅವನು ಮಾಡಿದ ತಪ್ಪು ಒಂದೇ ಅಂತ ಹೇಳಿದ್ರೆ ಅವನು ಘೋರಿನ ಕ್ಷಮಿಸಿದ್ದು. ಯಾಕೆ ಅಂತ ಹೇಳಿದ್ರೆ ಭಾರತದ ರಾಜರಿಗೆ ಇಸ್ಲಾಂ ಅರ್ಥ ಆಗಿರಲಿಲ್ಲ ಮತ್ತು ಇಸ್ಲಾಮಿನ ಜಿಹಾದ್ ಅರ್ಥ ಆಗಿರಲಿಲ್ಲ, ಅವರ ಉದ್ದೇಶ ಅರ್ಥ ಆಗಿರಲಿಲ್ಲ. ಎಲ್ಲ ಸಂಸ್ಕೃತಿಗಳನ್ನು ಎಲ್ಲ ನಾಗರಿಕತೆಗಳನ್ನು ನಾಶಪಡಿಸಿ ಇಸ್ಲಾಮನ್ನು ಸ್ಥಾಪಿಸೋದೇ ಅವ್ರ ಗುರಿ. ಅಲ್ಲಿ ಸಾಹಿತ್ಯ, ಸಂಗೀತ, ಶಿಲ್ಪಕಲೆ ಯಾವುದೂ ಇರೋದಿಲ್ಲ. ಅದು ಇಸ್ಲಾಮಿನ ಉದ್ದೇಶ. ಇದನ್ನು ಭಾರತದ ರಾಜರು ಅರ್ಥವೇ ಮಾಡಿಕೊಳ್ಳಿಲ್ಲ. ಪೃಥ್ವಿರಾಜ ಕೂಡ ಅರ್ಥ ಮಾಡಿಕೊಳ್ಳಿಲ್ಲ. ಅವನು ಒಂದೇ ಒಂದು ಸರಿ ಸೋತ, ಅದು ಕೂಡ ಮೋಸದಿಂದ ಘೋರಿ ಗೆದ್ದ. ಅದನ್ನು ಹೇಗೆ ಅಂತ ಹೇಳಿದ್ರೆ, ನಾನು ನಮ್ಮ ಅಣ್ಣನ ಪರವಾಗಿ ಯುದ್ಧಕ್ಕೆ ಬಂದಿದ್ದೇನೆ, ಶಾಂತಿ ಬೇಕು ಅಂತ ನನಗೂ ಅನಿಸುತ್ತೆ, ನಾನು ಅವನನ್ನು ಕೇಳಿಬಿಟ್ಟು ಆಮೇಲೆ ಯುದ್ಧ ಪ್ರಾರಂಭ ಮಾಡ್ತೀನಿ ಹಾಗೆ ಅಂತ. ಪೃಥ್ವಿರಾಜನ ಸೈನ್ಯ ಕೂಡ ಅದನ್ನು ನಿಜ ಅಂತ ತಿಳಿದು ಅವರು ಕೂಡ ಅದಕ್ಕೆ ಕಾಯ್ತಾರೆ. ಅದಕ್ಕೆ ಓಹೋ ಇವನು ಯುದ್ಧಕ್ಕೆ ಇನ್ನು ಸಿದ್ಧನಾಗಿಲ್ಲ ಹಾಗೆ ಅಂತ. ಇದ್ದಕ್ಕಿದ್ದಂಗೆ ಯುದ್ಧ ಮಾಡಿ ಮೋಸ ಮಾಡಿ ತಯಾರಾಗದಲ್ಲೇ ಇರೋ ಪೃಥ್ವಿರಾಜನ ಸೈನ್ಯವನ್ನು ನಾಶ ಮಾಡ್ದ. ಪೃಥ್ವಿರಾಜ ಸೋತ. ಅವನ ಕಣ್ಣುಗಳನ್ನು ಕೀಳಿಸಿ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಅವನನ್ನು ಕೊಲ್ಲಲಾಯಿತು. ಈ ಥರದ ಅನೇಕ ಸಂಗತಿಗಳನ್ನು ನಾವು ಗಮನಿಸಿದಾಗ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಜವಾದ ಶೌರ್ಯಕ್ಕಿಂತ ಈ ರೀತಿ ಮೋಸ ಮಾಡಿರೋವಂಥದ್ದೇ ಜಾಸ್ತಿ ಹಾಗೆ ಅಂತ. ಈ ಅನೇಕ ಇಸ್ಲಾಮಿನ ಆಕ್ರಮಣಕಾರಿಗಳ ಯುದ್ಧದ ಹಿಂದೆ ಅವರಿಗೆ ಯಾವುದನ್ನಾದರೂ ಆಗಲಿ ಅದನ್ನು ನಾಶ ಮಾಡಬೇಕು ಅನ್ನೋ ಒಂದು ತುಡಿತ ಇತ್ತು. ಜೊತೆಯಲ್ಲಿ ಮೋಸ ಮಾಡಿ ಯುದ್ಧಗಳನ್ನು ಗೆಲ್ಲಬೇಕು ಅನ್ನೋದು ಕೂಡ ಇತ್ತು. ಇದು ನೋಡಿ ಅವರು ಯಾವ ರೀತಿ ಇತ್ತು ಹಾಗೆ ಅಂತ. ಇಸ್ಲಾಂ ಪೂರ್ವದ, ಕ್ರೈಸ್ತ ಮತಪೂರ್ವದ ಪ್ರಕೃತಿ ಪೂಜಕರಾದ ಪೇಗನ್ನರನ್ನು ಸಿಕ್ಕಿದ ಕಡೆ ಕೊಚ್ಚಿ ಹಾಕಿ, ಕಡಿದು ಹಾಕಿ, ಮುತ್ತಿಗೆ ಹಾಕಿ, ಎಂತಹುದೇ ಕುತಂತ್ರದಿಂದ ವಂಚನೆಯಿಂದ ಹೊಂಚು ಹಾಕಿ ವಶಪಡಿಸಿಕೊಳ್ಳಿ, ಹಾನಿಯುಂಟು ಮಾಡಿ ಅವರೆಲ್ಲ ನಿತ್ಯ ನಮಾಜು ಮಾಡುವವರೆಗೆ, ಅಂದರೆ ಇಲ್ಲಿರೋ ಜನ ಇಸ್ಲಾಮನ್ನು ಅನುಸರಿಸಿ ಇಸ್ಲಾಮಿ ಪದ್ಧತಿಗಳನ್ನು ನಿತ್ಯವೂ ಅನುಸರಿಸುವವರೆಗೆ ಬಿಡಬೇಡಿ. ಈ ಒಂದು ಇದನ್ನು ಈ ಖುರಾನಲ್ಲಿ ಏನಿದೆ 11ನೇ ಅಧ್ಯಾಯ 5ನೇ ಒಂದು ಪದ್ಯ ಏನಿದೆ ಅದರ ಪ್ರಕಾರ ಇದನ್ನೆಲ್ಲ ಮಾಡಿದ್ರು ಹಾಗೆ ಅಂತ. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಯಾವ ರೀತಿ ಆಯಿತು ಅಂತ. 1192ರಲ್ಲಿ ಏನು ಪೃಥ್ವಿರಾಜ ಸೋತ, ಅದರ ಹಿಂದೆ ಈ ಒಂದು ಮೋಸ ಅಡಗಿತ್ತು ಹಾಗೆ ಅಂತ. ಇದನ್ನು ಕೂಡ ಗಮನಿಸ್ಬೋದು. ಮೊಹಮ್ಮದ್ ಘೋರಿಗೆ ಈ ವಂಚನೆ ಮಾಡೋದು ಕೂಡ ಒಂದು ಸ್ಟ್ರ್ಯಾಟಜಿ, ಒಂದು ವಿಧಾನ ಆಗಿತ್ತು ಹಾಗೆ ಅಂತ. ಆದರೆ ಉಳಿದ ರಾಜರು ನಮಗೆ ಕೆಲವು ಸರ್ತಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂದೂ ರಾಜರಲ್ಲಿ ಒಗ್ಗಟ್ಟಿರಲಿಲ್ಲ, ಈ ಕಾರಣಕ್ಕೇ ಭಾರತ ಅನೇಕ ಯುದ್ಧಗಳನ್ನು ಸೋಲ್ತು ಹಾಗೆ ಅಂತ. ಆ ಥರ ಏನಿಲ್ಲ. ಅನೇಕ ಸಂದರ್ಭಗಳಲ್ಲಿ ವಿದೇಶಿ ದಾಳಿಗಳಾದಾಗ ತಮ್ಮ ತಮ್ಮ ವೈಮನಸ್ಯ ದ್ವೇಷಗಳನ್ನು ಮರೆತು ಹಿಂದೂ ರಾಜರು ಭಾರತೀಯ ರಾಜರು ಒಟ್ಟಾಗಿ ಯುದ್ಧ ಮಾಡಿದ್ದಿದೆ, ಶತ್ರುಗಳನ್ನು ಎದುರಿಸಿದ್ದಿದೆ. ಕೆಲವು ಕಡೆ ಲೋಪದೋಷಗಳು ಕೂಡ ಇರಬಹುದು. ಒಟ್ಟಾರೆಯಾಗಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನು ಮಾತ್ರ ಹೇಳೋವಂಥದ್ದು ತಪ್ಪಾಗುತ್ತೆ. ಒಂದು ಸರಿ ಯುದ್ಧದಲ್ಲಿ ಪೃಥ್ವಿರಾಜ ಗೆಲ್ತಾನೆ. ಆ ಘೋರಿಯ ಸೈನ್ಯ ವಾಪಸ್ ಹೋಗೋದಕ್ಕೆ, ಕ್ಷೇಮದಿಂದ ವಾಪಸ್ ಹೋಗೋದಕ್ಕೆ ಅವನು ವ್ಯವಸ್ಥೆ ಮಾಡ್ತಾನೆ. ಆ ಗಡಿಗಳನ್ನು ದಾಟೋವರೆಗೆ ಅವರಿಗೆ ರಕ್ಷಣೆಯನ್ನು ಒದಗಿಸ್ತಾನೆ. ಇದು ಪೃಥ್ವಿರಾಜ ಮಾಡಿದ ಒಂದು ದೊಡ್ಡ ಪ್ರಮಾದ, ಅಚಾತುರ್ಯ. ಅವನಿಗೆ ಗೊತ್ತಾಗಲಿಲ್ಲ ಶತ್ರುಗಳನ್ನು ಈ ರೀತಿ ಸುರಕ್ಷಿತಪೂರ್ವಕವಾಗಿ ವಾಪಸ್ ಕಳಿಸ್ಬೇಕು ಹಾಗೆ ಅಂತ. ಯಾಕೆ ಅಂತಂದರೆ ಅವರು ಅದಕ್ಕೆ ಯಾವ ಕಾರಣಕ್ಕೂ ಅರ್ಹರಾಗಿರಲಿಲ್ಲ. ಇದನ್ನು ನಾವು ನೆನಪಿಟ್ಕೋಬೇಕು. ಹಾಗೆಯೇ ನಮ್ಮ ಭಾರತದ ಒಂದು ರಾಜರು ಯಾವ ರೀತಿ ಒಂದು ಪ್ರತ್ಯಾಘಾತವನ್ನು ಕೊಟ್ಟರು, ಯುದ್ಧಗಳನ್ನು ಗೆದ್ದರು, ಯಾವ ರೀತಿ ಪರಾಕ್ರಮವನ್ನು ತೋರಿಸಿದ್ರು, ಆಶ್ಚರ್ಯ ಆಗುತ್ತೆ. ಇಮ್ಮಡಿ ಪುಲಿಕೇಶಿ ಕೂಡ ಈ ರೀತಿಯ ಒಂದು ಆಕ್ರಮಣಕಾರಿ ಸೈನ್ಯವನ್ನು ನಾಶ ಮಾಡಿ ಓಡಿಸಿದ್ದು, ಅದು ಕೂಡ ದಾಖಲೆಗಳಿದೆ. ದಾಖಲೆಗಳು ಸ್ವಲ್ಪ ಕಡಿಮೆ ರೂಪದಲ್ಲಿ ಸಿಕ್ಕಬಹುದು. ಬಕ್ತಿಯಾರ್ ಖಿಲ್ಜಿ ವಿಷಯ ನಮಗೆ ಗೊತ್ತಿದೆ. ಅವನು ಏನು ಮಾಡ್ದ ಹಾಗೆ ಅಂತ. ಅನೇಕ ಕಡೆ ಈ ರೀತಿ ನಾಶ ಮಾಡ್ತಾ ಬಂದ. ಸುಮಾರು 800 ವರ್ಷಗಳ ಹಿಂದೆ ಏನು ಒಂದು ನಳಂದ ವಿಶ್ವವಿದ್ಯಾಲಯ ಇತ್ತು. ಅದು ಅದ್ಭುತವಾದ ವಿಶ್ವವಿದ್ಯಾಲಯ. ಅದು
10,000 ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡ್ತಾಯಿದ್ರು. ಅಷ್ಟು ದೊಡ್ಡದು. ಅವರಿಗೆ ಸುಮಾರು 3,000 ಜನ ಅಧ್ಯಾಪಕರಿದ್ದರು. ಬಹಳ ಒಳ್ಳೆಯ ಒಂದು ಅನುಪಾತ, ರೇಷಿಯೋ ಅದು. ಒಬ್ಬ ವಿದ್ಯಾರ್ಥಿಗೆ 3 ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಅನ್ನೋವಂಥದ್ದು ಅದ್ಭುತ ಅದು. ಅಂತಹ ವಿಶ್ವವಿದ್ಯಾಲಯದಲ್ಲಿ 90 ಲಕ್ಷ ಗ್ರಂಥಗಳಿದ್ವು ಹಾಗೆ ಅಂತ. ಬೌದ್ಧ ಆಗಬಹುದು, ಜೈನ ಆಗಬಹುದು, ವೈದಿಕ ಆಗಬಹುದು, ಈ ರೀತಿ ಹಿಂದೂ ಸಮಾಜದ ಭಾರತೀಯ ಪರಂಪರೆಯ ಗ್ರಂಥಗಳ ಒಂದು ದೊಡ್ಡ ಭಂಡಾರನೇ ಇತ್ತು. 90 ಲಕ್ಷ ಅನ್ನೋದು ಬಹಳ ಬಹಳ ದೊಡ್ಡ ಒಂದು ಸಂಖ್ಯೆ. ಅದಿಷ್ಟನ್ನೂ ಕೂಡ ಭಕ್ತಿಯಾರ್ ಖಿಲ್ಜಿ ನಾಶ ಮಾಡ್ದ, ಬೆಂಕಿ ಹಾಕಿದ. ತಿಂಗಳುಗಟ್ಟಲೆ ಅದು ಉರಿತಾ ಇತ್ತು. ಅಲ್ಲಿದ್ದ ಎಲ್ಲ ಶಿಕ್ಷಕರನ್ನು ಅವನು ಕೊಂದು ಹಾಕಿದ. ಒಬ್ಬರು ಉಳಿದ ಹಾಗೆ ಮಾಡ್ದ. ಇವೆಲ್ಲ ನಾವು ಇತಿಹಾಸದ ಕೆಲವು ವಿಚಿತ್ರವಾದ ಒಂದು ಘಟನೆಗಳನ್ನು ನಾವು ಕೇಳ್ತೀವಿ. ಆಮೇಲಿನ ಕೆಲವು ವಿವರಗಳನ್ನು ನಮ್ಮ ಇತಿಹಾಸದ ಪುಸ್ತಕದಲ್ಲಿ ನಾವು ಕಾಣೋದೇ ಇಲ್ಲ. ಆಮೇಲೆ ಏನಾಯಿತು? ಇವತ್ತೇನು ಕಾಮರೂಪ ಇದೆ, ಪೂರ್ವಾಂಚಲದಲ್ಲಿ ನಮಗೆ ಅಸ್ಸಾಂ ಆಗಲಿ, ಮಣಿಪುರ ಆಗಲಿ, ತ್ರಿಪುರ ಆಗಲಿ, ಈ ಥರ ಅನೇಕ ರಾಜ್ಯಗಳೇನು ಸಿಕ್ಕುತ್ತೆ. ಅಲ್ಲಿ ಕಾಮರೂಪದ ರಾಜ ಈ ಭಕ್ತಿಯಾರ್ ಖಿಲ್ಜಿಯ ಸೈನ್ಯವನ್ನು ಕೊಚ್ಚಿ ಹಾಕಿದ, ನಾಶ ಮಾಡ್ದ, ಪಾಠ ಕಲಿಸ್ದ. ಈ ವಿವರಗಳು ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಸಿಕ್ಕೋದೇ ಇಲ್ಲ. ಅದೇ ರೀತಿ ಬಂಗಾಳದಲ್ಲಿ ಸೇನರು ಅಂತ ಅದೊಂದು ರಾಜವಂಶ, ಅವರು ಆಳ್ತಾಯಿದ್ರು, ಅದ್ಭುತವಾಗಿ ಆಳ್ತಾಯಿದ್ರು. ಅವರು ಕೂಡ ಇಸ್ಲಾಮಿನ ಈ ಆಕ್ರಮಣಕಾರಿ ಸೈನ್ಯ ಗೆಲ್ಲದ ಹಾಗೆ, ಯಾವುದನ್ನು ಕೂಡ ನಾಶ ಮಾಡದ ಹಾಗೆ ಬಹಳ ಒಳ್ಳೆಯ ಒಂದು ಪ್ರತ್ಯಾಘಾತವನ್ನು ಕೊಟ್ಟರು ಹಾಗೆ ಅಂತ. ಅಸ್ಸಾಂ ಅಜೇಯವಾಗಿ ಉಳೀತು ಹಾಗೆ ಅಂತ. ಅಂದರೆ ಅಸ್ಸಾಮನ್ನು ಇಸ್ಲಾಮಿ ಆಕ್ರಮಣಕಾರಿಗಳು ನಾಶ ಮಾಡಿ ಇಸ್ಲಾಮನ್ನು ಸ್ಥಾಪನೆ ಮಾಡೋದಕ್ಕೆ ಅಲ್ಲಿ ಸಾಧ್ಯವಾಗಲಿಲ್ಲ. ಅಷ್ಟೇ ಏಕೆ, ಬ್ರಿಟಿಷರು ಕೂಡ ಅಸ್ಸಾಮನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಬಹಳ ವರ್ಷಗಳ ಕಾಲ ಪ್ರಯತ್ನ ಪಟ್ಟರು. ಯಾಕೆ ಅಂತ ಹೇಳಿದ್ರೆ, ಅಸ್ಸಾಮಲ್ಲಿ ಏನು ವೀರ ಯೋಧರ ಪರಂಪರೆ ಇತ್ತು, ಅವರು ಅದ್ಭುತವಾಗಿ ಹೋರಾಟ ಮಾಡಿದ್ರು. ಇಸ್ಲಾಮಿನ ಒಂದು ದಾಳಿ ಆಗಲಿ, ಬ್ರಿಟಿಷರ ದಾಳಿ ಆಗಲಿ, ಅವರು ಬಹಳ ಪರಿಣಾಮಕಾರಿಯಾಗಿ ಅವರು ಎದುರಿಸಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಹಿಂದೂ ವೀರಗಾಥೆಯ ಅನೇಕ ವಿವರಗಳು ಡಾಕ್ಟರ್ ಮಿಶ್ರಾ ಅಂತ ಅವರು ಭಾಳ ಒಳ್ಳೆಯ ವಿವರಗಳನ್ನು ಕಲೆ ಹಾಕಿದ್ದಾರೆ. ಸೀತಾರಾಮ್ ಗೋಯಲ್ ಅವರು ಅದನ್ನು ಪುಸ್ತಕ ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ. ಏನಿದರಲ್ಲಿ ಹಾಗೆ ಅಂತ ಹೇಳಿದ್ರೆ, ಯಾವ ರೀತಿ ಭಾರತೀಯರು ಈ ಒಂದು ಯುದ್ಧಗಳನ್ನು ಎದುರಿಸಿದ್ರು ಹಾಗೆ ಅಂತ. 3 ಶತಮಾನಗಳ ಕಾಲ ನಿರಂತರವಾಗಿ ಪ್ರಯತ್ನಪಟ್ಟರು. ಅರಬರು ಮುಲ್ತಾನ್ ಮತ್ತು ಮನ್ಸೂರ ಎಂಬ 2 ಸಂಸ್ಥಾನಗಳನ್ನು ಮಾತ್ರ ವಶಪಡಿಸಿಕೊಳ್ಳಲು ಸಾಧ್ಯವಾಯಿತು. ಅಂದರೆ ಯಾವ ರೀತಿ ಒಂದು ವಿರೋಧ ಇತ್ತು, ಯಾವ ರೀತಿ ಒಂದು ನಿಗ್ರಹ ಇತ್ತು, ಶತ್ರು ನಿಗ್ರಹ ಇತ್ತು, ಇದನ್ನು ಕೂಡ ಗಮನಿಸಬಹುದು. ಅದು ವಿಗ್ರಹ ಭಂಜನೆಯನ್ನು ಕೈಬಿಟ್ಟು ವಿಗ್ರಹಗಳನ್ನೇ ರಾಜಕೀಯ ತಂತ್ರವನ್ನಾಗಿ ಬಳಸಿಕೊಂಡಿದ್ದಕ್ಕೆ ಸಾಧ್ಯ ಆಯಿತು. ಇಲ್ಲದಿದ್ದರೆ ಇದೂ ಸಾಧ್ಯವಾಗುತ್ತಿರಲಿಲ್ಲ. ಯಾವ ವಿಗ್ರಹಗಳ ಭಂಜನೆಗೆ ಈ ಅರಬರು ದಾಳಿ ಮಾಡಿದರೋ ಅಂತಹ ದೇವತಾ ವಿಗ್ರಹವೊಂದನ್ನೇ ರಕ್ಷಣಾ ಕವಚ ಮಾಡಿಕೊಂಡು ಅವರು ಮುಲ್ತಾನನ್ನು ತಮ್ಮ ವಶದಲ್ಲಿಯೇ ಉಳಿಸಿಕೊಳ್ಳುವಂಥದ್ದು ವಿಚಿತ್ರ. ಮುಲ್ತಾನ್ ಮೊದಲ ಹೆಸರು ಮೂಲಸ್ಥಾನ ಅಂತ. ಅಲ್ಲಿ ಸೂರ್ಯ ದೇವಾಲಯ ಇತ್ತು. ಅಲ್ಲಿ ಇಲ್ಲಿನ ಭಾರತೀಯ ಯೋಧರು ಕಾಯ್ತಾ ಇದ್ರು ಅದನ್ನು. ಆಗೇನು ಮಾಡಿದ್ರು, ಆ ದೇವಸ್ಥಾನವನ್ನು ಏನು ಅರಬ್ ಸೇನೆ, ಇಸ್ಲಾಮಿನ ಸೇನೆ ವಶಪಡಿಸ್ಕೊಳ್ತು. ಆಗ ಆ ಭಾರತೀಯ ರಾಜರು ಮತ್ತು ಸೇನೆ ಅವ್ರಿಗೊಂದು ಇದು ಕೊಟ್ಟರು, ನೋಡಿ ನಮ್ಮ ದೇವಾಲಯವನ್ನು ನೀವು ನಾಶ ಮಾಡಬೇಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಐಶ್ವರ್ಯವನ್ನು ಕೊಡ್ತೀವಿ, ಚಿನ್ನ ಕೊಡ್ತೀವಿ ಹಾಗೆ ಅಂತ. ಅವರದನ್ನು ಒಪ್ಪಿದ ಹಾಗೆ ಮಾಡಿ, ಅಂದರೆ ಇಸ್ಲಾಮಿನ ದಾಳಿಕೋರರು ಆ ಸೈನಿಕರನ್ನು ಕತ್ತರಿಸಿ ಹಾಕಿದ್ರು, ರಾಜರನ್ನು ಸೋಲಿಸಿದ್ರು, ಮತ್ತು ಆ ಮೂಲಸ್ಥಾನದ ಆ ಸೂರ್ಯ ದೇವಾಲಯವನ್ನು ಕೂಡ ನಾಶ ಮಾಡಿದ್ರು. ಅಂದರೆ ಅವರು ಬಂದಿದ್ದು ವಿಗ್ರಹ ಭಂಜನೆಗೆ ಮತ್ತು ಇಲ್ಲಿನ ಎಲ್ಲವನ್ನೂ ಕೂಡ ನಾಶ ಮಾಡೋದಕ್ಕೆ. ಆ ಒಂದು ಆಫರ್ ಏನು ಕೊಟ್ಟರು ಅವ್ರಿಗೆ ಅರ್ಥ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಆಕ್ರಮಣಕಾರಿ ದಾಳಿಗಳ ಉದ್ದೇಶ ಗೊತ್ತಿರಲಿಲ್ಲ. ಇಸ್ಲಾಮಿನ ಸಾಮ್ರಾಜ್ಯಶಾಹಿ ಸ್ವರೂಪದ ಒಂದು ಅರಿವು ಭಾರತೀಯ ರಾಜರಿಗಿರಲಿಲ್ಲ. ಈ ಕಾರಣಕ್ಕೆ ಸೋಲಬೇಕಾಯಿತು. ಮುಂದೆ ಕೂಡ ನಾವು ಈ ದಾಳಿಗಳ ವಿಷಯದಲ್ಲಿ ಅನೇಕ ಸಂಗತಿಗಳನ್ನು ಗಮನಿಸ್ಬೋದು. ಈ ಎಲ್ಲ ಕಡೆ ಕೂಡ
ಏನೊಂದು ಕೊಡ್ತಾ ಹೋಗ್ತಾರೆ, ಆಫರ್ ಕೊಡ್ತಾ ಹೋಗ್ತಾರೆ, ಅದನ್ನು ಕೆಲವರು ಒಪ್ಪೋದೇ ಇಲ್ಲ. ಇಲ್ಲಿ ಗಜನಿದು ಕೂಡ ಉದಾಹರಣೆ ಕೊಡ್ಬೋದು. ಗಜನಿ ಸೋಮನಾಥದ ದೇವಾಲಯವನ್ನು ನಾಶ ಮಾಡಿದ ವಿಷಯ ಗೊತ್ತೇ ಇದೆ. ಅಲ್ಲಿ ಕೂಡ ಹಾಗೇ ಅಲ್ಲಿನ ಇವ್ರು ಹೇಳ್ತಾರೆ, ಈ ದೇವಾಲಯವನ್ನು, ಈ ಜ್ಯೋತಿರ್ಲಿಂಗವನ್ನು ನಾಶ ಮಾಡಬೇಡ, ಅದಕ್ಕೆ ಜಾಸ್ತಿನೇ ನಿನಗೆ ಬಂಗಾರವನ್ನು ಕೊಡ್ತೀವಿ ಹಾಗೆ ಅಂತ. ಅವನು ಹೇಳ್ತಾನೆ, ಗಜನಿ ಮೊಹಮ್ಮದ್ದು, ನಾನು ವ್ಯಾಪಾರಿ ಅಲ್ಲ, ನನಗೆ ಚಿನ್ನ ಮುಖ್ಯ ಅಲ್ಲ, ನಾನು ಇಸ್ಲಾಮಿನ ಯೋಧ, ಮುಜಾಹಿದ್, ಜಿಹಾದಿ, ನಾನು ಇವೆಲ್ಲದನ್ನು ಕೂಡ ನಾಶ ಮಾಡ್ತೀನಿ ಅಂತ ನಾಶ ಮಾಡಿದ. ಇದನ್ನು ಭಾರತೀಯ ಇತಿಹಾಸವನ್ನು ಅಧ್ಯಯನ ಮಾಡೋರು ಗಮನಿಸಬೇಕು. ಗಜನಿ ಯಾವ ಉದ್ದೇಶವನ್ನು ತಾನು ಇಟ್ಕೊಂಡು ಬಂದು ಆಕ್ರಮಣ ಮಾಡಿದ್ನೋ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಲಘುವಾಗಿ ಹೇಳೋದುಂಟು, ಗಜನಿ 16 ಸರಿ ದಂಡೆತ್ತಿ ಬಂದ, 17 ಸರಿ ದಂಡೆತ್ತಿ ಬಂದ ಅಂತ. ಅದರ ಸತ್ಯಾಸತ್ಯತೆಯನ್ನು ಕೂಡ ನಾವು ಅರಿಬೇಕು. ಮತ್ತು ಅದನ್ನು ಲಘುವಾಗಿ ಪರಿಗಣಿಸುವಂಥದ್ದಲ್ಲ. ಇಲ್ಲಿ ಜನ ಯಾವ ರೀತಿ ಗಜನಿ ಮೊಹಮ್ಮದನ ಮತೀಯ ಉದ್ದೇಶವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು, ಅರ್ಥ ಮಾಡ್ಕೊಂಡಿರಲಿಲ್ಲ. ಇದನ್ನು ಕೂಡ ಗಮನಿಸಬೇಕು. ಭಾರತೀಯರದು ಬಹಳ ದೊಡ್ಡ ವೀರ ಪರಂಪರೆ. ಇತ್ತೀಚೆಗೆ ಕೆಲವರು ಇತಿಹಾಸಕಾರರು ಹೇಳ್ತಾರೆ, ಏನು ಮೊಘಲರದ ಬಗ್ಗೆ ತುಂಬ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಸುಳ್ಳುಗಳನ್ನು ಹೇಳ್ತಾರೆ, ಅದೆಲ್ಲದಕ್ಕೂ ಕೂಡ ಯಾವ ಒಂದು ಆಧಾರವೂ ಇಲ್ಲ. ನಿಜವಾಗಲೂ ಕೂಡ ಅಕ್ಬರ್ ಆಗಲಿ, ಜಹಾಂಗೀರ್ ಆಗಲಿ, ಔರಂಗಜೇಬ್ ಆಗಲಿ, ನಂತರದವರಾಗಲಿ, ಅವರ ಹಿಡಿತ ಇದ್ದರೆ, ನಿಯಂತ್ರಣ ಇದ್ದಿದ್ದರೆ ಭಾರತವಾಗಿ ಉಳಿತಿರಲಿಲ್ಲ. ಅದು ಸುಳ್ಳು. ಅಂದರೆ ಅವರು ಆಳಿದ್ದೇನಿದೆ ಅವರಿಗೆ ನಿಯಂತ್ರಣ ಇರಲಿಲ್ಲ. ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳು, ಪ್ರಚಲಿತ ಪುಸ್ತಕಗಳು ಯಾವ ರೀತಿ ಸುಳ್ಳನ್ನು ಹೇಳ್ತವೆ ಅಂದರೆ, ಅವರು ಒಂದು ಉದಾರ ಸಂಸ್ಕೃತಿಯ ಪ್ರತಿಪಾದಕರಾಗಿದ್ದರು. ಹಿಂದೂ ಮುಸ್ಲಿಂ ಐಕ್ಯತೆ ಏನಿದೆ ಅದರ ಒಂದು ಪ್ರತಿಪಾದಕರಾಗಿದ್ದರು ಅಂತ ಅದು ಯಾವುದೂ ಇಲ್ಲ. ಅವರಿಗೆ ಸಾಧ್ಯವಾಗಿದ್ದರೆ ಇಡೀ ಭಾರತದ ಇಸ್ಲಾಮೀಕರಣ ಆಗ್ತಾಯಿತ್ತು. ಈ ರೀತಿ ನಿಜವಾದ ಇತಿಹಾಸದ ದಾಖಲೆಗಳನ್ನು ನಾವು ಅಧ್ಯಯನ ಮಾಡೋದರಿಂದಲೇ ನಮಗೆ ಸತ್ಯದ ಅರಿವಾಗುತ್ತೆ. ಮತ್ತು ಇಂದಿನ ಅನೇಕ ಸಮಸ್ಯೆಗಳಿಗೆ ಕೂಡ ಪರಿಹಾರ ನಮಗೆ ಇತಿಹಾಸದ ಸರಿಯಾದ ಅಧ್ಯಯನ, ಸರಿಯಾದ ವಿಶ್ಲೇಷಣೆಯಿಂದ ಮಾತ್ರ ಸಿಕ್ಕುತ್ತೆ. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ಈ ಒಂದು ವಾಹಿನಿಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.